So, first of all, Kitty sir and Ravi sir, thank you so much for coming and gracing this occasion. And ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳು. ಸೊ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ. ನಾವೆಷ್ಟೇ ಕಷ್ಟಪಟ್ಟು ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ರು, ಯು ಗೈಸ್ ಆರ್ ದ ಒನ್ ಅದನ್ನು ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ತಲುಪಿಸೋ ಜವಾಬ್ದಾರಿ ನಿಮ್ಮ ತಲೆ ಮೇಲಿದೆ. ಸೊ ದಯವಿಟ್ಟು ನಮ್ಮ ತಂಡಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನು ಉಸಿರು ಬಗ್ಗೆ ಹೇಳಬೇಕಾದ್ರೆ, ಟೈಟಲ್ ಹೇಳೋ ಹಾಗೆ ಉಸಿರು ನಮ್ಮ ಎಂಟೈರ್ ಟೀಮ್ ಇದು ಒಂದು ಉಸಿರು ಅಷ್ಟು ಇಂಪಾರ್ಟೆಂಟ್ ಪ್ರಾಡಕ್ಟು. ಸೊ ನನಗೆ ಈ ಟೀಮಲ್ಲಿ ತುಂಬ ಸ್ಪೆಷಲ್ ಏನಂದರೆ ಮ್ಯಾಮ್ ಲಕ್ಷ್ಮಿ ಮ್ಯಾಮ್. ಸೊ ಒಬ್ರು ಲೇಡಿ ಪ್ರೊಡ್ಯೂಸರ್ ಮುಂದೆ ಬಂದು ಮೂವಿ ಮಾಡ್ತಾ ಇರೋದು ತುಂಬ ವಿಶೇಷವಾಗಿದೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ನನಗೆ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ಮ್ಯಾಮ್ ಇಲ್ಲಿ ಒಂದೆರಡು ವರ್ಡಲ್ಲಿ ತುಂಬ ಸಿಂಪಲ್ ಆಗಿ ಮಾತಾಡಿರ್ಬೋದು, ಬಟ್ ಬ್ಯಾಕ್ ಡ್ರಾಪಲ್ಲಿ ಶಿ ಇಸ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ವೆರಿ ಡೆಡಿಕೇಟೆಡ್. ನಿಮ್ಗೆ ಅಂದರೆ ಒಂದು ಪ್ರಾಡಕ್ಟ್ನ ನಾವೆಲ್ಲರೂ ತುಂಬಾ ಶೂಟ್ ಮಾಡ್ತೀವಿ, ಬಟ್ ಆ ಪ್ರಾಡಕ್ಟ್ನ ಫೈನಲ್ ಸ್ಟೇಜಿಗೆ ತರೋದು ಇಸ್ ನಾಟ್ ಈಸಿ ಥಿಂಗ್. ಸೊ ವಿ ಆರ್ ಫೈನಲಿ ಹಿಯರ್. ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಉಸಿರು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ರ್ಯಾಂಡಮ್ ಆಗಿ ಯಾರೋ ನನ್ನ ತೆಲುಗು ವರ್ಕ್ ನೋಡಿ ಸರ್ಗೆ ರೆಫರ್ ಮಾಡಿದ್ರು. ಸೊ ಒಂದೇ ಮೀಟಿಂಗ್ ಆಗಿರೋದು. ಸೊ ನೆಕ್ಸ್ಟ್ ಕಾಲ್ ಮೇಡಮ್ ಇದೆ ಬಂದಿರೋದು. ಡೈರೆಕ್ಟ್ರಿಗೆ ಇಷ್ಟ ಆಗಿದ್ದಾರೆ, ಮುಂದಿನ ಮಾತುಕತೆ ಮಾಡೋಣ ಅಂತ. ಶಿ ಡಿಂಟ್ ಇವನ್ ಲೆಟ್ ಮೀ ಟಾಕ್ ಆಲ್ಸೋ. ಸೊ ಅವರೇ ಕ್ಲೋಸ್ ಮಾಡಿಬಿಟ್ರು. ಬಟ್ ಐ ಆಮ್ ವೆರಿ ಹ್ಯಾಪಿ ನಾನಿವತ್ತು ಈ ಟೀಮ್ದು ಪಾರ್ಟ್ ಆಫ್ ಆಗಿರೋದು. ಆ್ಯಂಡ್ ಎಲ್ಲರೂ ವರ್ಕಿಂಗ್ ಹೇಗಿತ್ತಂದರೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಎಲ್ಲರೂ ತುಂಬ ಕ್ಲೋಸ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಕಂಪ್ಲೀಟ್ ಮಾಡಿದ್ವಿ. ಎಟ್ ದ ಸೇಮ್ ಟೈಮ್ ಸುಮಾರು ಚಾಲೆಂಜ್ಗಳನ್ನ ಫೇಸ್ ಮಾಡಿದ್ವಿ ನಾವು. ಸೊ ಫಸ್ಟ್ ಸ್ಕೆಡ್ಯೂಲ್ಗೆ ಹೋದಾಗ್ಲೇ ಅಂದರೆ ಸಣ್ಣ ಆಕ್ಸಿಡೆಂಟ್ ಆಯಿತು. ಸೊ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ಬಟ್ ಅದೆಲ್ಲನೂ ಓವರ್ಕಮ್ ಮಾಡಿ ಯಾರಿಗೂ ಯಾವುದೇ ಥರದ ಪ್ರಾಬ್ಲಮ್ ಆಗದೇನೆ ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಪ್ರಾಜೆಕ್ಟ್. ಸೊ ಇನ್ನು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳಕ್ ಇಷ್ಟಪಡಲ್ಲ, ಬಿಕಾಸ್ ಥಿಯೇಟ್ರಲ್ಲಿ ನೋಡಿದ್ರೇ ಚೆನ್ನಾಗಿರುತ್ತೆ. ಬಟ್ ನನ್ನ ಕ್ಯಾರೆಕ್ಟ್ರು ಒಂದು ಮೇಜರ್ ಟ್ವಿಸ್ಟ್ ಇದೆ ಅದರಲ್ಲಿ. ಸೊ ಚೆನ್ನಾಗಿದೆ. ಆ್ಯಂಡ್ ಸರ್ ಡೈರೆಕ್ಟರ್ ಹೇಳ್ದಾಗೆ ಎಲ್ಲ ಕ್ಯಾರೆಕ್ಟರ್ಗೂ ಅದರದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ. ಸೊ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಮಾತ್ರನೇ ಬರಲ್ಲ. ಸೊ ಎಲ್ಲ ಕ್ಯಾರೆಕ್ಟ್ರು ಅವರದ್ದೇ ಆದ ಲೀಡ್ ರೋಲ್ನ ಪ್ಲೇ ಮಾಡ್ತಾರೆ. ಆ್ಯಂಡ್ ಟೀಮಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಸಖತ್ತಾಗಿತ್ತು. ಒಂಥರ ಪ್ಯಾನ್ ಇಂಡಿಯಾ ಮೂವಿಲಿ ವರ್ಕ್ ಮಾಡಿದಂಗಿತ್ತು. ಸೊ ಎಲ್ಲ ಭಾಷೆನೂ ಮಾತಾಡ್ಕೊಂಡು ಕನ್ನಡ, ತೆಲುಗು, ತಮಿಳ್, ಹಿಂದಿ ಎಲ್ಲ ಸರಿ ಎಲ್ಲರೂ ಇದ್ರು. ಆ್ಯಂಡ್ ನಮ್ಮ DOP ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇನ್ನು ತಿಲಕ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ತುಂಬ ಖುಷಿ ಇದೆ. ಸೊ ಅವ್ರ ಎಕ್ಸ್ಪೀರಿಯನ್ಸಿಗೆ ಕಂಪೇರ್ ಮಾಡಿದ್ರೆ ಐ ಆಮ್ ಜಸ್ಟ್ ಅ ಬಿಗಿನರ್, ಬಟ್ ಅವ್ರು ಎಲ್ಲೂ ಆ ಥರ ಫೀಲ್ ಮಾಡಿಸಿಲ್ಲ. ಆ್ಯಂಡ್ ಅರುಣ್, ಸೊ ಇಟ್ ವಾಸ್ ವೆರಿ ಗುಡ್ ಕಾಂಬಿನೇಷನ್. ಅವ್ರು ವಿಲನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಕೆಲವೊಂದು ಕಿಕ್ಗಳನ್ನ ರಿಯಲ್ ಆಗೇ ಓದ್ತಿದ್ದಾರೆ. ಸೊ ಐ ಟೋಲ್ಡ್ ಹಿಮ್ ದಟ್ ಡೇ ಓನ್ಲಿ, ನಾನು ಇದನ್ನು ಸ್ಟೇಜ್ ಮೇಲೆ ಹೇಳ್ತೀನಿ ಅಂತ. ತುಂಬ ಪೇನ್ಫುಲ್ ಆಗಿತ್ತು, ಬಟ್ ಯಾ ಇಟ್ ವಾಸ್ ಗುಡ್. ಸೊ ಓವರ್ ಆಲ್ ತುಂಬ ಖುಷಿ ಇದೆ. ಆ್ಯಂಡ್ ಇನ್ನು ನೀವೆಲ್ಲರೂ ಅದನ್ನು ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಈ ಈ ಸಾಧನೆಗೆ ಮುಖ್ಯ ಬೆನ್ನೆಲುಬಾಗಿ ನಿಂತಿರೋರು ನನ್ನ ಫ್ರೆಂಡ್ಸು, ಮತ್ತು ನನ್ನ ಸಂಬಂಧಿಕರು, ಮತ್ತು ನನ್ನ ಪತ್ರಿಕಾ ಮಾಧ್ಯಮವರು ನಮ್ಮ ಬೆನ್ನೆ ನಿಂತಿರೋದಕ್ಕೆ ನಿಮಗೆ ಕೃತಜ್ಞತೆಗಳು. ಉಸಿರು ಹೇಳಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ಏನೇ ಇದ್ರೂ ಪ್ರಮಾಣಿಸಿ ನೋಡಬೇಕು ಅನ್ನೋ ಒಂದು ತಾತ್ಪರ್ಯದಿಂದ ಈ ಚಿತ್ರಣ ನಿರ್ಮಾಣ ಮಾಡಿದ್ವಿ. ಎಲ್ಲರೂ ಬಂದು ಚಿತ್ರಣದಲ್ಲಿ ನೋಡಿ ಆ ಸೀಕ್ರೆಟ್ ಏನು ಅಂತ ತಿಳ್ಕೋಬೇಕು. ಥ್ಯಾಂಕ್ ಯು. ಎಸ್ ಸರ್, ನಾವು ಬಿಸ್ನೆಸ್ ಫೀಲ್ಡ್ ಸರ್. ನಮ್ಮದು ಒಂದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, RSP ಗೋಲ್ಡ್ ಆ್ಯಂಡ್ ಡ್ಯೂ ಅಂತ. ಪ್ಯಾನ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಫಿನಾನ್ಸ್ ಸೆಕ್ಟರ್ ಇದೆ ಸರ್. ಗೊತ್ತಿಲ್ಲ ಸರ್, ದೇವ್ರದ್ದು ಆಶೀರ್ವಾದ. ಬಟ್ ಕಲೆ ಬಗ್ಗೆ ನಮಗೆ ಒಂದು ತುಂಬ ರೆಸ್ಪೆಕ್ಟ್ ಇದೆ. ಬಟ್ ಅದಕ್ಕೆ ಏನಾದರೂ ಒಂದು ತುಂಬ ಅದ್ಭುತ ಕಲಾವಿದರಿದ್ದಾರೆ ಸರ್. ಮತ್ತು ಪ್ರಭಾಕರ್ ಅವರು ನಮಗೆ ಒಂದು ಪಿಚ್ ಮಾಡಿದಾಗ ನಮಗೂ ತುಂಬ ಇಷ್ಟ ಆಯಿತು. ಇಲ್ಲ ಸರ್, ಅದಕ್ಕೂ ಅಷ್ಟೇ. ಕಲಾವಿದರು ಅಂತಂದ್ರೆ ಸರ್, ಅವರು ಸರಸ್ವತಿ ಪುತ್ರರು. ಆ ಕಲೆಗೆ ಅವ್ರು ಎಷ್ಟು ಶ್ರಮ ಇರ್ತಾರೆ. ನಾವು ಲಕ್ಷ್ಮಿಯರು, ಅವ್ರು ಸರಸ್ವತಿ ಪುತ್ರರು ಅಷ್ಟೇ ಸರ್. ಸರಸ್ವತಿ ಇದ್ರೆ ಲಕ್ಷ್ಮಿ ಚಾನ್ಸೇ ಇಲ್ಲ ಇರೋದಕ್ಕೆ. ಅವ್ರ ಆಶೀರ್ವಾದ, ಅವ್ರ ಬೆಂಬಲ, ಅವರ ಪ್ರತಿಭೆ ಅದನ್ನ ನೆಕ್ಸ್ಟ್ ಲೆವೆಲ್ ಸರ್. ಎಲ್ಲರೂ ಎಲ್ಲ ಹಂತದಲ್ಲೂ ಕೂಡ
ನೆಕ್ಸ್ಟ್ ಲೆವೆಲಲ್ಲಿ ಕೆಲಸ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಕಿಟ್ಟಪ್ಪ ಸರ್ಗೂ ತುಂಬ ಥ್ಯಾಂಕ್ಸ್ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಾಗಿ ಬಂದಿರೋದಕ್ಕೆ. ರವಿ ಗರಡಿ ಸರ್ಗೂ ತುಂಬ ಕೃತಜ್ಞತೆಗಳು. ನಮ್ಮ ಸ್ನೇಹಿತರಾದಂತಹ ನಮ್ಮ BNI ಸ್ನೇಹಿತರ ಆನಂದ್, ಜೀವನ್, ದೇವರಾಜ್ ಸರ್ ಮತ್ತು ಸುರೇಶ್ ಸರ್ ಎಲ್ಲರೂ ಡೈರೆಕ್ಟ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಎಲ್ಲ ಹಂತದಲ್ಲೂ ಸಹಾಯ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸಂಪೂರ್ಣವಾಗಿ ಆಲ್ಮೋಸ್ಟ್ ಅಲ್ಲೂ ಇದು SFX ನಡೀತಾ ಇದೆ. ಇದು 2 ರೀಲ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ. ಆಲ್ಮೋಸ್ಟ್ DI ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ನೆಕ್ಸ್ಟ್ ಮಂತಲ್ಲೇ ಪ್ಲಾನ್ ಮಾಡ್ತಾ ಇದ್ವಿ, ಬಟ್ ಪರ್ಟಿಕ್ಯುಲರ್ ಡೇಟನ್ನು ನೋಡ್ತಾ ಇದ್ದೀವಿ. ಬಟ್ ಶ್ಯೂರ್ ಆಲ್ಮೋಸ್ಟ್ 100+ ಥಿಯೇಟರ್ಸ್ ಅಂತೂ ಬರೋದಂತೂ ಶ್ಯೂರ್, ಸಕ್ಸಸ್ ಆಗೋದಂತೂ ಶ್ಯೂರ್. ಥ್ಯಾಂಕ್ ಯು ಮೇಡಮ್. ಇದು ನಿಮ್ಮ ಫಸ್ಟ್ ಮೂವಿ, ಬೆಸ್ಟ್ ಮೂವಿ ಆಗಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿರ್ದೇಶಕರು ಪ್ರಭಾಕರ್ ಅವರ ಮೊದಲ ಪ್ರಯತ್ನ, ಈ ವೇದಿಕೆಯಲ್ಲಿ ನಿಮ್ಮ ಮೊದಲ ಮಾತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲೊಕೇಶನ್. ರವಿ ಸರ್, ಥ್ಯಾಂಕ್ ಯು ಸರ್. ಸಿನಿಮಾ ನೀವೆಲ್ಲ ಟೀಸರ್ ನೋಡಿದ್ದೀರಾ. ನಾನು ಫಸ್ಟ್ ಟೈಮ್ ಟೀಸರ್ ನೋಡಿದ್ದು, ನನಗಂತೂ ಇಷ್ಟ ಆಯಿತು. ಐ ಹೋಪ್ ಆಲ್ ಆಫ್ ಯು ಲೈಕ್ ಇಟ್. ಇನ್ನು ಕತೆ ಬಗ್ಗೆ ಅವ್ರು ಹೇಳಿದ್ದಾರೆ ಎಲ್ಲರೂ. ಸೊ ಒಂದು ದೊಡ್ಡ ಮಟ್ಟಿಗೆ ರಿಲೀಸ್ ಮಾಡಬೇಕು ಅಂತ ಸಿನಿಮಾನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೆ ಏನೇನು ಬೇಕೋ ನಮ್ಮ ಪ್ರೊಡ್ಯೂಸರು ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಹಿಯರ್ ಟು ಸಪೋರ್ಟ್ ಹರ್ ಆ್ಯಂಡ್ ದ ಎಂಟೈರ್ ಟೀಮ್. ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ಮತ್ತು ಎಂಕರೇಜ್ಮೆಂಟ್ ನಮ್ಮ ಟೀಮ್ಗೆ ಇರಲಿ ಅಂತ ತಿಳ್ಕೊಂಡು. ಥ್ಯಾಂಕ್ ಯು. ಪ್ರತಿಯೊಂದು ಸಿನಿಮಾನು ಒಂಥರ ಕರೆಕ್ಟ್ ಹೌದು 100% ಸರ್. ಇಟ್ ಇಸ್ ಆಲ್ವೇಸ್ ಹೋಪ್ ಅಲ್ವಾ. ಎಂಡ್ ಆಫ್ ದ ಡೇ ನಾವು ಯಾವುದೇ ಸಿನಿಮಾ ಶುರು ಮಾಡಿದ್ರು ಅದು ಒಂದು ಮಟ್ಟಕ್ಕೆ ರೀಚ್ ಆಗಬೇಕು, ಸಕ್ಸಸ್ ಕಾಣಬೇಕು ಅಂತ ಮಾಡ್ತೀವಿ. ಬಟ್ ಎಲ್ಲ ಕೂಡ ಬರಬೇಕು ಅದಕ್ಕೆ. ನಾಟ್ ಜಸ್ಟ್ ದ ವರ್ಕ್ ಹಿ ಡಸ್, ಬಟ್ ಸಿನಿಮಾ ಮುಗಿದ ಮೇಲೆ ಅದನ್ನ ಯಾವ ಥರ ಪ್ರಚಾರ ಮಾಡಬೇಕು, ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು, ಯಾವ ಥರ ರಿಲೀಸ್ ಮಾಡಬೇಕು, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ತುಂಬ ಟೈಮ್ ಹಲವಾರು ಸಿನಿಮಾಗಳು ಆ ಕಾರಣಕ್ಕೆ ಸೋಲುತ್ತೆ, ಬಿಕಾಸ್ ಅಪ್ರೋಚ್ ಸರಿಗಿರಲ್ಲ ಕಮ್ಸ್ ಟು ರಿಲೀಸ್ ಬೇಕು. ಸೊ ಈ ಸಿನಿಮಾ ಹಂಗಾಗಲ್ಲ ಅಂತ ಐ ಆಮ್ ಹೋಪಿಂಗ್ ದಟ್ ಇಟ್ ರಿಯಲಿ ಇಟ್ಸ್ ಬಿಗ್ ಆ್ಯಂಡ್ ಮೇಕ್ಸ್ ಬಿಗ್ ನಾಯ್ಸ್. ಹೌದು, ಅಲ್ಲ ಅದು ದಟ್ಸ್ ಒನ್ ಕಾನ್ಫಿಡೆನ್ಸ್ ಐ ಹ್ಯಾವ್ ಸರ್. ಯಾಕಂದರೆ ನಮ್ಮ ಲಕ್ಷ್ಮೀ ಮೇಡಮ್ ಅವರು ನಾನು ಸಿನಿಮಾ ಶುರು ಮಾಡೋಕ್ಕೆ ನಾವು ಮುಂಚೆ ಅದೇ ಹೇಳಿದ್ದು, ಮೇಡಮ್ ಸಿನಿಮಾನ ಮುಗಿಸ್ಬಿಡ್ತೀವಿ, ಸಿನಿಮಾ ಆದಮೇಲೆ ಆಟ ಶುರು ಆಗುತ್ತೆ. ಯಾಕಂದರೆ ಪಬ್ಲಿಸಿಟಿ ಪ್ರಮೋಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟುಡೇಸ್ ವರ್ಲ್ಡ್. ಪ್ರೇಕ್ಷಕರನ್ನ ಥಿಯೇಟರ್ ಕರ್ಕೊಂಡ್ಬರ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ ನಮಗೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಮಾಡೋಕ್ಕೆ ರೆಡಿ ಇದ್ದೀವಿ. ಆ್ಯಂಡ್ ಅದೇ ನಿಮ್ಮ ಬೆಂಬಲ ಮತ್ತು ನಿಮ್ಮ ಸಪೋರ್ಟ್ ಬೇಕು. ಹೌದು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದು ಇವ್ರು ಕೇಳಬೇಕು ಸರ್. ಯಾರು ಬಂದಾಗೆಲ್ಲ ಬರೀ ತರ್ತಾರೆ. ಬಟ್ ಐಮ್ ಹ್ಯಾಪಿ ಬಿಕಾಸ್ ತುಂಬಾ ಒಂದು ಎಲ್ಲ ಸಿನಿಮಾ ಹೇಳ್ತಾರೆ ಡಿಫ್ರೆಂಟ್ ಆಗಿದೆ ಸಿನಿಮಾ, ಇದು ವಿಭಿನ್ನವಾಗಿದೆ ಅಂತ. ನಿಜಕ್ಕೂ ಈ ಒಂದು ಕಾನ್ಸೆಪ್ಟು ನಾನು ಎಲ್ಲೂ ಕೇಳಿರಲಿಲ್ಲ. ನಾನು ಕೇಳಿದಾಗ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಪ್ರಭಾಕರ್ ಸರ್ ನರೇಟ್ ಮಾಡಿದಾಗ ನಾನು ಅಂದ್ಕೊಂಡೆ ಸರ್ ಅದೇ ಹೇಳಿದೆ, ಸಮಥಿಂಗ್ ಯೂನಿಕ್ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್. ಯಾಕಂದರೆ ಜನ ಎಲ್ಲ ರೀತಿ ಸಿನಿಮಾಗಳು ನೋಡ್ತಾ ಇದ್ದಾರೆ. ನಿಮಗೆ ಮನೇಲಿ ಕೂತ್ಕೊಂಡಿದ್ದಾರೆ, ಬರೀ ಒಂದು ರಿಮೋಟಿಂದ ಯು ಕ್ಯಾನ್ ವಾಚ್ ಒನ್ ಸಿನಿಮಾ ಟುಡೇ. ಸೊ ವಾಟ್ ಇಸ್ ಅ ಯೂನಿಕ್ ಥಿಂಗ್ ದಟ್ ಯು ಕ್ಯಾನ್ ಬ್ರಿಂಗ್ ಆನ್ ಸ್ಕ್ರೀನ್ ಅನ್ನೋದಕ್ಕೆ ಆ ಕೋಡ್ ವರ್ಡ್ ಇದೆಯಲ್ಲ, ಆ ಥರದ್ದು ಹಲವಾರು ತುಂಬ ಇದೆ ಸಿನಿಮಾಗೆ. ಸೊ ಮುಂದಕ್ಕೆ ಹೋಗ್ತಾರೆ, ನೋಡ್ತೀರಾ ಈಗ ಬೇರೆ ಆಗುತ್ತೆ. ಅಫ್ಕೋರ್ಸ್ ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,